ಸೊ ಪ್ಲೇಯಿಂಗ್ 11 ಅಲ್ಲಿ ಏನಾದ್ರು ಬದಲಾವಣೆ ನೋಡ್ತಿದ್ದೀರಾ ಜಾನಿ ಸರ್ RCB ಪರವಾಗಿ ಅಂತ ಕೇಳಿದ್ರೆ, ನೋಡಿ ಲಾಸ್ಟ್ ಗೇಮು ಫಿಲ್ ಸಾಲ್ಟು ಅವೈಲೇಬಲ್ ಇರಲಿಲ್ಲ ಇಂಜುರಿಯಿಂದ ಅಥವಾ ಜ್ವರದಿಂದ, ಜೇಕಬ್ ಬೇತಲ್ನ ಆಡಿಸಿದ್ರು. ಈಗ ಫಿಲ್ ಸಾಲ್ಟು ಫಿಟ್ ಆಗಿದ್ದಾರೆ, ಹುಷಾರಾಗಿದ್ದಾರೆ, ಅಂದ್ರೆ ಏನ್ ಮಾಡಬೇಕು, ಅವ್ರನ್ನೇ ಆಡಿಸ್ಬೇಕು ಅಂತ ನಂಗೆ ಅನ್ಸುತ್ತೆ. ಹೌದು, ಜೇಕಬ್ ಬೇತಲ್ನ ಕೂಡ್ಸೋದು ತುಂಬಾ ಅನ್ಯಾಯ ಅನ್ಸುತ್ತೆ. ಏಕೈಕ ಮ್ಯಾಚ್ ಕೊಟ್ಬಿಟ್ಟು ಏನ್ ಸರ್ ಅದು ಒಂಚೂರು ಆ ಸ್ಪಾರ್ಕ್ನ ತೋರಿಸಿದ್ರು, 1 6 1 4 ಹೊಡೆದು. ಸೊ ಅವ್ರನ್ನ ಡ್ರಾಪ್ ಮಾಡೋದು ಎಷ್ಟು ಉತ್ತಮ. ಬೇರೆ ಏನಾದ್ರು ಬದಲಾವಣೆ ಮಾಡೋಕ್ಕಾಗತ್ತಾ ಅಂದ್ರೆ ಈ ಹಂತದಲ್ಲಿ ಸಾಲ್ಟ್ ಬರಲೇಬೇಕು. ಜೇಕಬ್ ಬೇತಲ್ ಪಾಪ ಕೂತ್ಕೊಳ್ಳೇಬೇಕು, ಯಾಕಂದ್ರೆ 4 ಜನ ಮಾತ್ರ ಫಾರಿನರ್ಸ್ ಆಡಕ್ಕಾದ್ರು, ಬೇರೆ ಇನ್ಯಾರನ್ನೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ನಾವು. ಯಾಕೆ ಅಂತ ಕೇಳ್ತೀರಾ, ಟಿಮ್ ಡೇವಿಡ್ ಆ ಥರ ಫಿನಿಶ್ ಮಾಡ್ತಾ ಇದ್ದಾರೆ. ಸರ್ ರೊಮಾರಿಯೋ ಶೆಪರ್ಡ್ ಯಾಕೆ ಸರ್ ಜೇಕಬ್ ಬೇತಲ್ನೇ ಆಡಿಸ್ಬೋದಲ್ಲ ಸರ್ ಅಂತ ಕೇಳಿದ್ರೆ, ಈ ರೊಮಾರಿಯೋ ಶೆಪರ್ಡ್ ನಮಗೆ ಒಂಥರ ಇನ್ಶೂರೆನ್ಸ್ ಇದ್ದಂಗೆ. ಡೆತ್ತಲ್ಲಿ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಆ ಬಲ ಇರುತ್ತೆ. ಆ ಬಲ ಇದೆ ಅಂದ್ರೆ ಟಿಮ್ ಡೇವಿಡ್ನ ನಾವು ಪ್ರಮೋಟ್ ಕೂಡ ಮಾಡ್ಬೋದು, ಒಳ್ಳೆ ಫೌಂಡೇಶನ್ ಹಾಕಿ ಆರಂಭ ಬಂತು ಅಂತ ಹೇಳಿದ್ರೆ. ಯಾಕಂದ್ರೆ ರೊಮಾರಿಯೋ ಶೆಪರ್ಡ್ ಕೆಳಗಡೆ ಇದ್ದಾರೆ ಅಂತ. ಹಾಗಾಗಿ ಆ ಇನ್ಶೂರೆನ್ಸ್ನ ಮಿಸ್ ಮಾಡೋಕ್ಕೆ ಅಥವಾ ಆ ಸೇಫ್ಟಿ ನೆಟ್ನ ಬಿಚ್ಚಕ್ಕೆ ಇಷ್ಟ ಇಲ್ಲ ಈ ಹಂತದಲ್ಲಿ. ಬೌಲಿಂಗ್ ಅಂತ ಬಂದಾಗ ನೀವು ಹೇಸಲ್ವುಡ್ನ ಟಚ್ಚೇ ಮಾಡೋಂಗಿಲ್ಲ. ಹಾಗಾಗಿ 4 ಫಾರಿನರ್ ಸ್ಲಾಟ್ ಸೀಲ್ ಆಗೋಗಿದೆ. ಸೊ ಹಾಗಾಗಿ ಜೇಕಬ್ ಬೇತಲ್ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ಫಿಲ್ ಸಾಲ್ಟ್ ಹುಷಾರಾದ್ರು ರೆಡಿ ಆದ್ರು, ಇಲ್ಲ ಅಂದ್ರೆ ಯಾವುದೇ ಬದಲಾವಣೆ ನಾನು ನೋಡ್ತಾ ಇಲ್ಲ.